ಈಗ ಏಕತಾಳದಲ್ಲಿ ಚೆಂಡೆ ಇರುವಾಗ ಮದ್ದಳೆಯಲ್ಲಿ ಬಿಡ್ತಿಗೆಯನ್ನು ನುಡಿಸ್ಲಿಕ್ಕೆ, ಅಂದರೆ ಚೆಂಡೆಗೆ ಎಡ ಕೊಡುವುದು ಹೇಗೆ ಅಂತ. ಈಗ ಮೊದಲು ಏಕತಾಳದ ನಡೆಯನ್ನು ಹೇಳಿ ಆಮೇಲೆ ಇದಕ್ಕೆ ಬಿಡ್ತಿಗೆ ತೆಗೆಯುವ ಮುಂಚೆ ಒಂದು ಚಿಕ್ಕ ಮುಕ್ತಾಯ ಇದೆ, ಅದನ್ನು ತಗೊಂಡು ಆಮೇಲೆ ಬಿಡ್ತಿಗೆ ಹೇಳ್ತೇನೆ, ಅಂದರೆ ಎಡ ಕೊಡುವ ಸಾಹಿತ್ಯ ಹೇಳ್ತೇನೆ. ತಾಮ್ ದಿ ತದ್ದಿ ನಾ ದಿ ಧೋಮ್ ತು ಕತ್ತ ನಕ್ಕ ತರಿ ಕಿಟ ಕಿಟ ತಕ ದಿದ್ದಿ ಧೋಮ್ 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 ದಿದ್ದಾಂ ದಿದ್ದಾಂ ದಿದ್ದಿ ದಿದ್ದಿ ಧೋಮ್ ಕತ್ತಾಂ ದಿದ್ದಿ ಧೋಮ್ ದಿದ್ದಿ ಧೋಮ್ ದಿದ್ದಿ ಧೋಮ್. ಈಗ ಇಲ್ಲಿ ನಡೆ ಆದಮೇಲೆ ಈ ದಿದ್ದಿದ್ದೋಮ್ 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 ಅನ್ನೋದು ಅದರ ಒಂದು ಬಿಡ್ತಿಗೆ ತೆಗೆಯೋ ಮುಂಚೆ ಕೊಡುವ ಚಿಕ್ಕ ಮುಕ್ತಾಯ. ಇದು ಪದ್ಯದಲ್ಲಿ ಪದ್ಯದ ಆಲಾಪನೆ ಎಂಡ್ ಆಗುವಾಗ ಈ ಮುಕ್ತಾಯ ತಗೊಂಡು ಆಮೇಲೆ ಬಿಡ್ತಿಗೆ ಶುರು ಮಾಡಬೇಕು. ಬಿಡ್ತಿಗೆ ಎಲ್ಲಿಂದ ಅಂದರೆ ಧೋಮ್ ದಿದ್ದಿದ್ದೋಮ್ 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 ದಿದ್ದಿ, ಇದು 2 ಆವರ್ತನೆ ಬಿಡ್ತಿಗೆಯ ಸಾಹಿತ್ಯಕ್ಕೆ. ಆಮೇಲೆ 3ನೇ ಆವರ್ತನೆ ಉರುಳಿಕೆಗೆ ಧೋಮ್ ದಿದ್ದಾಂ ದಿದ್ದಾಂ ದಿದ್ದಿ, ಲಾಸ್ಟ್ ಕೊನೆಯ ಆವರ್ತನೆ ಮುಕ್ತಾಯಕ್ಕೆ ದಿದ್ದಿದ್ದೋಮ್ ಕತ್ತಾಂ ದಿದ್ದಿದ್ದೋಮ್ ದಿದ್ದಿದ್ದೋಮ್ ದಿದ್ದಿದ್ದೋಮ್.